ಯಾವಾಗ್ಲೂ ಡಿಮ್ಯಾಂಡ್ ಅಲ್ಲಿದ್ದು ಟ್ರೆಂಡ್ ಸೆಟ್ ಮಾಡಿರೋ ಅತ್ತೆ ಅಖಿಲಾಂಡೇಶ್ವರಿ ಈ ಸೀರಿಯಲ್ ಅವ್ರು ಇದ್ದಾರಲ್ಲ ಹಾಕಿ ನಮ್ಮನ್ನೇ ವಿಲನ್ ಮಾಡೋದ. ನನಗೆ ನಮ್ಮ ಅತ್ತೆ ಬಗ್ಗೆ ಮಾತಾಡಬೇಕು. ನನ್ನ ತಾಯಿ ತರನೇ ಇದ್ರು ಅವರು. ಇನ್ಮೇಲೆ ಇವಳೆ ನಮ್ಮ ಅತ್ತೆ ಅಲ್ವಾ ನೀನು? ನಿನಗೆ ಸ್ಪೆಷಲ್ ಆಗಿ ಕೊಡೋಣ. ನಮಸ್ಕಾರ ವೀಕ್ಷಕರೇ, ಕರಾವಳಿ ನಾಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹರಿಪ್ರಸಾದ್ ನಂದಲಿಕೆ. ಪ್ರತಿಭೆ ಎನ್ನುವುದು ಪ್ರತಿಯೊಬ್ಬರಲ್ಲೂ ಅಡಕವಾಗಿರುತ್ತೆ. ಅಂತಹ ಸಾಲು ಸಾಲು ಪ್ರತಿಭೆಗಳ ಮಧ್ಯೆ ಇವತ್ತು ನಾವು ಪರಿಚಯ ಮಾಡಲು ಹೊರಟಿರುವಂತಹ ಅಪ್ಪಟ ಗ್ರಾಮೀಣದ ಪ್ರತಿಭೆಯೊಂದು ನಮ್ಮ ಮುಂದಿದೆ. ಓರ್ವ ಅಭಿನಯ ಚತುರಿಯಾಗಿ, ನೃತ್ಯ ಪಟುವಾಗಿ, ನಿರೂಪಕಿಯಾಗಿ ಒಂದಷ್ಟು ಸಾಧನೆಯನ್ನು ಮಾಡಿದ ಅಪರೂಪದ ಎಳೆಯ ಪ್ರಾಯದ ಈ ಪ್ರತಿಭೆ ಅಪೂರ್ವ ಮಾಲಾ. ಇವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಅಪೂರ್ವ ಮಾಲಾ, ನೀವು ಅಭಿನಯದಲ್ಲಿ ಆಸಕ್ತಿಯ, ನಿರೂಪಕಿಯ ಅಥವಾ ನೃತ್ಯ ಪಟುವ? ನಾನು ಆಕ್ಟಿಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಆಲ್ಮೋಸ್ಟ್ ಎಲ್ಲಾನು ಮಾಡ್ತೀನಿ. ಲೈಕ್ ನಂಗೆ ಇದೆಲ್ಲ ಇಂಟ್ರೆಸ್ಟ್ ಹೇಗ್ ಬಂತು ಅಂದ್ರೆ, ನಾನ್ ಡ್ಯಾನ್ಸ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಂಗೆ ಡ್ಯಾನ್ಸ್ ಎಕ್ಸ್ಪ್ರೆಷನ್ ಕೊಡೋದಂದ್ರೆ ಸಖತ್ ಇಷ್ಟ. ಆಮೇಲೆ ಆಕ್ಟಿಂಗ್ ಹೇಗ್ ಬಂತು ಅಂದ್ರೆ, ಡ್ರಾಮಾ ಜೂನಿಯರ್ ಅದೆಲ್ಲ ನೋಡ್ತಾ ಇದ್ ನಾ. ಅವಾಗ ನಂಗೂ ಆಕ್ಟಿಂಗ್ ಮಾಡ್ಬೇಕು, ಅವ್ರ ತರ ನಾನು ಟಿವಿಯಲ್ಲಿ ಬರ್ಬೇಕು ಅಂತ ಆಸೆ ಇತ್ತು. ಸೊ ನಾನೇ ಯೂಟ್ಯೂಬ್ ಅಲ್ಲಿ ನೋಡಿ ಡ್ಯಾನ್ಸ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಅದನ್ನ ಸ್ವಲ್ಪ ಕಲ್ತು ಅಮ್ಮನ ಹತ್ರ ಹೇಳಿ, ಅಮ್ಮ ನೋಡಿ ಈ ತರ ಮಾಡ್ತಿದ್ದೀನಿ ಅಂತ ಹೇಳಿ, ಅವ್ರು ಈ ತರ ಮಾಡು, ಅವರು ಹೇಳ್ಕೊಡ್ತಾರೆ. ಆಮೇಲೆ ನಾನು 4th ಡ್ರಾಮಾ ಸೀಸನ್ 4 ನಾನು ಆಡಿಷನ್ ಕೊಟ್ಟೆ. ಅವಾಗ ಬ್ಯಾಂಗ್ಳೂರ್ ತನಕ ಹೋಗಿದ್ದೆ, ಬಟ್ ನೆಕ್ಸ್ಟ್ ಸೆಲೆಕ್ಟ್ ಆಗಿರ್ಲಿಲ್ಲ. ಆಮೇಲೆ 5th ನಾನು ಟ್ರೈ ಮಾಡಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಯಾರೋ ಹೇಳಿದ್ರು ಅಂತ ಹೋದೆ. ಅವಾಗ ಬ್ಯಾಂಗ್ಳೂರಿಗೂ ಹೋದೆ. ಆಮೇಲೆ ಯಾರು ರವಿ ಸರ್ ಇದಾರಲ್ಲ, ಅವರು ಬೆಸ್ಟ್, ನನ್ ಫೇವ್ರೆಟ್ ಅತ್ತೆ. ನಾನು ಅತ್ತೆ ಮಾಡಿದ್ದೆ, ಅದಕ್ಕೆ ನನ್ ಬೆಸ್ಟ್ ಅತ್ತೆ ನೀನಂದ್ರೆ ನಮ್ಮ ಅತ್ತೆನೆ ನೋಡ್ದಂಗ ಆಗುತ್ತೆ ಅಂತ ಹೇಳಿದ್ರು. ಫೈನಲಿಸ್ಟ್ ಆದೆ. ತುಂಬಾ ಖುಷಿ. ಡ್ರಾಮಾ ಜೂನಿಯರ್ಗೆ ಸೆಲೆಕ್ಟ್ ಆಗ್ತೇವೆ ಅಂತ ನೀವು ಅನ್ಕೊಂಡಿದ್ರ? ಹೇಗೆ? ನನ್ ಡ್ರಾಮಾದ ಸೆಲೆಕ್ಟ್ ಆಗ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ, ಬಟ್ ಒಂಥರ ಸೆಲೆಕ್ಟ್ ಆಗುವಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೆಲ್ಲ ಖುಷಿ ಅಲ್ಲ? ನಮ್ಗೂ ಕೂಡ ಖುಷಿ ಆಗಿದೆ. ಒಂದು ಗ್ರಾಮೀಣ ಭಾಗದಿಂದ ಹೋಗಿ ಇವತ್ತು ಬ್ಯಾಂಗ್ಳೂರ್ನಲ್ಲಿ ಇದ್ದುಕೊಂಡು ಅಲ್ಲಿ ಡ್ರಾಮಾ ಜೂನಿಯರ್ ಅಲ್ಲಿ ಇದ್ದು ಫೈನಲ್ ಹಂತಕ್ಕೆ ಬಂದ್ರಿ. ನೀವು ಫೈನಲ್ ಬರುವಾಗ ನಿಮ್ಗೆ ಖುಷಿ ಆಯ್ತು? ಹೇಗೆ ಸಪೋರ್ಟ್ ಎಲ್ಲ ಹೇಗಿತ್ತು ನಿಮ್ಗೆಲ್ಲ? ನಾನ್ ಅನ್ಕೊಂಡಿದ್ದು ಒಂದು 3-5 ಎಪಿಸೋಡ್ ಬಂದ್ರೆ ಸಾಕು ಅಂತ, ಬಟ್ ಫೈನಲಿಸ್ಟ್ ಅಂದ್ರೆ ಒಂಥರ ಖುಷಿ. ಎಲ್ಲರೂ ನೋಡಿ ಇವ್ರು ಫೈನಲಿಸ್ಟ್ ಅನ್ನುವಾಗ, ನಾನ್ ಫೈನಲಿಸ್ಟ್ ಅಂತ ಅನ್ಕೊಂಡು ತುಂಬಾ ಖುಷಿ ಆಗುತ್ತೆ. ಓಕೆ, ನಿಮ್ಗೆ ಯಾವುದೇ ಒಂದು ಕಲೆ ಇರ್ಬೇಕಾದ್ರೆ ಅದಕ್ಕೊಂದು ಇಂತ ಗುರು ಅಂತ ಇರ್ಬೇಕು, ಇಲ್ಲದ್ರೆ ಯಾರಾದ್ರೊಬ್ಬ ಕಲಿಸುವವರು ಬೇಕು. ಈ ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ಇಲ್ಲಿ ಎಲ್ಲವೂ ಕ್ಲಾಸ್ ಸಿಗೋದಿಲ್ಲ. ಇದರಲ್ಲಿ ಹೇಗೆ ಸಾಧ್ಯ ಆಯ್ತು ನಿಮ್ಗೆ ಕಲೀಲಿಕ್ಕೆ ಅಂತ? ಕಲೀಲಿಕ್ಕೆ ಯೂಟ್ಯೂಬ್ ನೋಡಿ ಕಲಿತಾ ಇದ್ದೆ. ಮತ್ತೆ ನನ್ನ ಅಮ್ಮ ಎಕ್ಸ್ಪ್ರೆಷನ್ ಈ ತರ ಮಾಡು, ಆ ತರ ಮಾಡು ಅಂತ ಹೇಳ್ಕೊಡ್ತಾ ಇದ್ರು. ಅಪ್ಪನೂ ಹೇಳ್ಕೊಡ್ತಾ ಇದ್ರು. ಅಮ್ಮ ಇಲ್ಲಿ ಇರ್ಲಿಲ್ಲ ಅಂದ್ರೆ ನಾನು ಈ ಸ್ಟೇಜ್ಗೆ ಬರ್ಲಿಕ್ಕೆ ಕಾರಣ ಆಗಿರ್ಲಿಲ್ಲ. ಆ ಅಮ್ಮ ನಂಗೆ ಕಲ್ಸ್ಕೊಟ್ರು. ಮತ್ತೆ ಇಷ್ಟೆಲ್ಲ ದೊಡ್ಡ ಪ್ರೈಸ್ ಎಲ್ಲ ಬರ್ತದಲ್ಲ, ಅದಕ್ಕೆ ಕಾರಣನು ಅಮ್ಮ ಇರ್ಲಿಲ್ಲ ಅಂದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಒಂದ್ ಪ್ರಕಾರ ಹೇಳುವುದಾದ್ರೆ ನೀವು ಅಮ್ಮನೇ ನನ್ನ ಮೊದಲ ಗುರು ಅಂತ. ಮತ್ತೆ ನಿಮ್ಮ ಅಭಿನಯಕ್ಕೆ ಯಾರಾದ್ರೂ ಗುರು ಇದ್ದಾರಾ? ನೃತ್ಯಕ್ಕೆ ಯಾರಾದ್ರೂ ಗುರು? ಇಲ್ಲ, ಯೂಟ್ಯೂಬೇ ಗುರು. ಓಕೆ, ಯೂಟ್ಯೂಬ್ ಅನ್ನೇ ನೋಡಿ ನೀವು ಇವತ್ತು ಅಭಿನಯದಲ್ಲಿ ತೊಡಗಿಸಿಕೊಂಡಿರುವಂತದ್ದು. ಈ ಮೂಲಕ ಒಂದಷ್ಟು ನೀವು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ರಿ ಅಂತ ಕೇಳಿ ಬಂದ್ರೆ. ಯಾವೆಲ್ಲ ಸಿನಿಮಾದಲ್ಲಿ ಅಭಿನಯಿಸಿ? ಲೈಟ್ ಹೌಸ್ ಮತ್ತೊಂದು ರವಿಚಂದ್ರ ಸರ್ದು ಒಂದು ಮೂವಿ ಆಗ್ತಿದೆ. ಆದ್ರೆ ಯಾವ ಫಿಲ್ಮ್ ಅಂತ ಹೇಳಲ್ಲ. ಸದ್ಯಕ್ಕೆ ಈಗ ರವಿಚಂದ್ರನ್ ಸರ್ ಅವರ ಶೂಟಿಂಗ್ ಆಗ್ತಿದೆ. ಲೈಟ್ ಹೌಸ್ ಮೂವಿ ಬಿಡುಗಡೆ ಆಯ್ತು. ಓಕೆ, ಅದ್ರಲ್ಲಿ ಲೀಡ್ ರೋಲ್ ಮಾಡಿದ್ರೆ ಹೇಗೆ? ಅದ್ರಲ್ಲಿ ಇದು ಪಲ್ಲವಿ ಪಾತ್ರ ಮಾಡಿದ್ದೆ, ಒಂದು ತಂಗಿಯ ಪಾತ್ರ. ಓಕೆ, ಈಗ ನೀವು ಶಾಲೆಗೆ ಹೋಗ್ತಾ ಇದ್ರಿ, 8ನೇ ತರಗತಿಯಲ್ಲಿ ಕಲಿತಾ ಇದ್ರಿ. ಕಾರ್ಕಳದಲ್ಲಿ ಶಾಲೆ ಕಲಿತು ಅದರ ಜೊತೆಗೆ ಅಭಿನಯವನ್ನು ಕೂಡ ಹೇಗೆಲ್ಲ ಇದಕ್ಕೆಲ್ಲ ಟೈಮಿಂಗ್ ಎಲ್ಲ ಹೊಂದಾಣಿಕೆ ಆಗುತ್ತೆ, ನಿಮ್ಗೆ ಸಾಧ್ಯ ಆಗುತ್ತೆ? ಇಲ್ಲ, ನನ್ಗೆ ಅಂದ್ರೆ ಏನ್ ಅಷ್ಟೊಂದು ಆಗಲ್ಲ. ಒಂದು ರಜೆಯಲ್ಲಿ ಇರುವಾಗ ಆಕ್ಟಿಂಗ್ ಗೆ ಪ್ರಾಕ್ಟೀಸ್ ಮಾಡ್ತೀನಿ, ಓದುವಾಗ ಓದನ್ನ ಕಲಿತೀನಿ, ಹಂಗೆ ಬ್ಯಾಲೆನ್ಸ್ ಮಾಡ್ತೀನಿ. ಈಗ ಬ್ಯಾಂಗ್ಳೂರ್ಗೆಲ್ಲ ಹೋಗ್ಬೇಕಾಗುತ್ತೆ ಶೂಟಿಂಗ್ ಸಂದರ್ಭದಲ್ಲಿ, ಅವಾಗೆಲ್ಲ ಶಾಲೆಗೆಲ್ಲ ಏನಾದ್ರು ತೊಂದರೆ ಆಗುತ್ತಾ? ಇಲ್ಲ, ಸ್ಕೂಲಲ್ಲಿ ತುಂಬಾ ನಂಗೆ ಸಪೋರ್ಟ್ ಇದೆ. ತುಂಬಾ ಅಂದ್ರೆ ತುಂಬಾ. ನೀನ್ ಹೋಗು, ನೀನ್ ಬರೀತೀಯಲ್ಲ, ಮತ್ತೇನು
ಹೋಗು ಅಂತ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ. ಅವರು ಸಕಲ ಕಲವಲ್ಲಭೆಯಾಗಿದ್ದುಕೊಂಡು ಕಲಿಕೆಯಲ್ಲೂ ಕೂಡ ಮುಂದಿದ್ದುಕೊಂಡು ಈಗ ಅಭಿನಯದಲ್ಲೂ ಕೂಡ ಚಾತುರ್ಯತೆಯನ್ನು ತೋರಿಸ್ತಾ ಇದ್ದೀರಿ. ತುಂಬಾ ಖುಷಿ ಆಗ್ತಿದೆ ಅಲ್ಲ ನಿಮ್ಗೆ? ನಿಮ್ ಮನೆಯವರ ಸಪೋರ್ಟ್ ಹೇಗೆ ಉಂಟು ನಿಮ್ಗೆಲ್ಲ, ತಂದೆ ತಾಯಿಯರೆಲ್ಲ? ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ನನ್ ಮಾವ, ಅಜ್ಜ, ಅಜ್ಜಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅಮ್ಮ ಅಂತ ಹೇಳಕ್ಕಾಗಲ್ಲ, ಅಪ್ಪನು ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ. ಈಗ ಅಪೂರ್ವ ಮಾಲ ಮುಂದೆ ಕಲಿತು ಏನಾದ್ರೂ ಉದ್ಯೋಗಕ್ಕ ಅಥವಾ ಒಂದು ಸ್ವಂತ ಬಿಸ್ನೆಸ್ ಉದ್ಯೋಗ ಯಾವ್ದು ಮಾಡ್ಬೇಕಂತ ಅನಿಸ್ಕೊಂಡಿದ್ರ ಅಥವಾ ಓರ್ವ ನಟಿಯಾಗಿ ಮಿಂಚಬೇಕಂತ ನಿಮ್ಮ ಕಲ್ಪನೆ ಹೇಗೆ? ನಂಗೆ ಆಕ್ಟಿಂಗ್ ಅಂದ್ರೆ ಒಂದು ಫಿಲ್ಮ್ ಆಕ್ಟರ್ ಆಗ್ಬೇಕು, ಅಮ್ಮ ಅಪ್ಪನ ಚೆನ್ನಾಗ್ ನೋಡ್ಕೋಬೇಕು ಅಂತ ಆಸೆ. ನೀವು ಅಭಿನಯ ಮಾಡುವಾಗ ನಿಮ್ಗೆ ಇಷ್ಟವಾದ ಒಂದು ಕ್ಯಾರೆಕ್ಟರ್ ಅಂತ ಇರುತ್ತೆ, ನಿಮ್ಗೆ ಯಾವ್ದು ಅದ್ರಲ್ಲಿ ಇಷ್ಟವಾದ ಒಂದು ಕ್ಯಾರೆಕ್ಟರ್? ಮೈಥೋದಲ್ಲಿ ದೇವಿ ಪಾತ್ರ ಸಖತ್ ಇಷ್ಟ. ಆಮೇಲೆ ನಾರ್ಮಲ್ ಕ್ಯಾರೆಕ್ಟರ್ ಯಾವ್ದು ಓಕೆ ಎಲ್ಲಾನು ಮಾಡ್ತೀನಿ, ಅಲ್ಲಿ ಇಷ್ಟ ಬಟ್ ದೇವರಲ್ಲಿ ದೇವಿ ಅಂದ್ರೆ ಸಖತ್ ಇಷ್ಟ. ಓಕೆ. ನೀವು ಅತ್ತೆಯ ಪಾತ್ರವನ್ನು ಮಾಡಿದ್ರಿ, ಅದ್ರ ಬಗ್ಗೆ ಒಂದು ನೀವು ವೀಕ್ಷಕರಿಗೋಸ್ಕರ ಒಂದು ಅಭಿನಯ ಮಾಡ್ಬೋದು ಈಗ? ಅದ್ರ ಡೈಲಾಗ್ ಏನಾದ್ರು? ಇಡೀ ಕರ್ನಾಟಕ ಜನತೆಗೆ ನೀವು ಗುರುತಿಸಿಕೊಂಡದ್ದು ಅತ್ತೆಯ ಪಾತ್ರ ಮೂಲಕ. ಯಾವಾಗ್ಲೂ ಡಿಮ್ಯಾಂಡ್ ಅಲ್ಲಿದ್ದೋ ಟ್ರೆಂಡ್ ಸೆಟ್ ಮಾಡಿರೋ ಅತ್ತೆ ಅಖಿಲಾಂಡೇಶ್ವರಿ ಒಂದು ಸೀನು ಮಸ್ತ್ ಫೇಮಸ್. ಖುಷಿ ಆಗ್ತದೆ. ಇಡೀ ಕರ್ನಾಟಕ ಜನತೆಗೆ ತುಂಬಾ ಖುಷಿ ಕೊಟ್ಟಂತಹ ಸೀನ್ ಅದು. ಇವಾಗ ನಾವು ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿಯವರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಒಂದಷ್ಟಕ್ಕಷ್ಟೇ ನಾವು ವೇದಿಕೆ ಸಿಗೋದು ಕಷ್ಟ. ಟಿವಿ ರಿಯಾಲಿಟಿ ಶೋ ಇರ್ಬೋದು, ಸಿನಿಮಾ ಇರ್ಬೋದು, ಯಾವ್ದ್ರಲ್ಲಿ ಕೂಡ ಒಂದಷ್ಟು ಜನ ಅದ್ರ ಬಗ್ಗೆ ಪರಿಚಯ ಇದ್ದವರು ಒಂದು ಸಾಧನೆಯನ್ನ ಮಾಡಿದ್ದಾರೆ ಸಿನಿಮಾದಲ್ಲಿ. ನೀವು ತೀರ ಗ್ರಾಮೀಣ ಬಜಗೋಲಿ ಮಾಳದವರು ಬ್ಯಾಂಗ್ಳೂರಲ್ಲಿ ಇದ್ದು ಈ ರೀತಿ ಸಾಧನೆಯನ್ನು ಮಾಡ್ತೀರಾ ಅಂತ ಅನಿಸ್ಕೊಂಡಿದ್ದ ಮೊದ್ಲು, ಅಥವಾ ಈಗ ಇದಕ್ಕೆಲ್ಲ ಹೇಗೆ ಸಾಧ್ಯ ಆಯ್ತು? ಸಾಧ್ಯ ಅಂದ್ರೆ ಅಮ್ಮ ಎಲ್ಲ ಹೇಳ್ತಾ ಇದ್ರು ಟಿವಿಯಲ್ಲಿ, ನಂಗೆ ಆಸೆ ಇತ್ತು ಟಿವಿಯಲ್ಲೆಲ್ಲ ಬರ್ಬೇಕು ಅಂತ. ಅಂದ್ರೆ ಅಮ್ಮ ಎಲ್ಲ ಹೇಳಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಒಂದು ಪ್ರಾಕ್ಟೀಸ್, ಅಂದ್ರೆ ನೆಕ್ಸ್ಟ್ ನಾನ್ ದೊಡ್ಡವಳಾಗುವಾಗ ಕಲಿಯಕ್ಕೆ ತುಂಬಾ. ಈಗ ಅಲ್ಲಿನ ಬ್ಯಾಂಗ್ಳೂರ್ ಪ್ರತಿಭೆಗಳಿಗೂ ನಮ್ಮ ಪ್ರತಿಭೆ ಈ ಭಾಗ ದಕ್ಷಿಣ ಕನ್ನಡ ಉಡುಪಿ ಭಾಗದ ಪ್ರತಿಭೆಗೂ ಒಂದು ಸ್ವಲ್ಪ ಪೈಪೋಟಿ ಜೋರು ಇರುತ್ತೆ. ಇಲ್ಲಿಯವರಿಗೆ ಸ್ವಲ್ಪ ಸಪೋರ್ಟಿಂಗ್ ಎಲ್ಲ ಕಡಿಮೆ ಸಿಗುದು. ಅಂತದ್ರಲ್ಲಿ ನಿಮ್ಗೆ ಹೇಗೆ ಸಿಕ್ಕಿತ್ತು ಅಲ್ಲಿ ಸಪೋರ್ಟ್ ಎಲ್ಲ? ಅಂದ್ರೆ ಸಪೋರ್ಟ್ ಅಂದ್ರೆ ಉಡುಪಿಯವರೇ ಬರೋದು ಕಮ್ಮಿ ಅಲ್ಲಿ. ನಮ್ ಭಾಷೆ ಬೇರೆ, ಅವ್ರ ಭಾಷೆ ಬೇರೆ. ಅಂದ್ರೆ ಅವರು ಕನ್ನಡ ಬೇರೆ, ನಮ್ ಕನ್ನಡ ಬೇರೆ. ಏನ್ ಮಾತಾಡ್ತಿದ್ದೀರಾ ಅಂತ. ಬಟ್ ನಿಮ್ಗೆ ಏನಾದ್ರು ಡ್ರಾಮಾ ಜೂನಿಯರ್ ಆಕ್ಟ್ ಮಾಡುವಾಗ ಆಗ್ಬೋದು, ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ಇರ್ಬೋದು, ಏನಾದ್ರು ಭಾಷೆ ಎದುರಲ್ಲಿ ಏನಾದ್ರು ಕೊರತೆ ಇದಾಯ್ತು? ಫಸ್ಟ್ ಡ್ರಾಮಾ ಜೂನಿಯರ್ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಕನ್ನಡ ಎಲ್ಲ ಮಾತಾಡುವಾಗ. ಈಗ ಓಕೆ ಪ್ರಾಕ್ಟೀಸ್, ಮೂವಿಗ್ ಬಂದೆ, ಡ್ರಾಮಾ ಜೂನಿಯರ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಕಲ್ತೀಗ ಕನ್ನಡ ಸ್ವಲ್ಪ ಕರೆಕ್ಟ್ ಆಗಿ ಸ್ವಲ್ಪ ಬರ್ತಿದೆ. ಈಗ ನಿಮ್ಮ ಸಾಧನೆಯನ್ನ ನೋಡಿ ಒಂದಷ್ಟು ಸಂಘ ಸಂಸ್ಥೆಗಳು ಇರ್ಬೋದು, ಯುವಕ ಮಂಡಲಗಿರ್ಬೋದು, ಒಂದಷ್ಟು ನಿಮ್ಗೆ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಅಂತದನ್ನ ನೆನಪಿಸ್ಕೊಳ್ಳೋದಾದ್ರೆ ಯಾವ್ದೆಲ್ಲ ಸಂಸ್ಥೆ? ತುಂಬಾ ಇದೆ. ಅಂದ್ರೆ ಯಾವ್ದು ಹೇಳುದು, ಎಲ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ನಿಗೆ ಗೌರವ ಕೊಟ್ಟು, ನಾನು ಇಷ್ಟು ಬಂದಿದ್ದಕ್ಕೆ ಅವ್ರು ಗೌರವ ಕೊಟ್ಟು ನಮ್ಗೆ ಸನ್ಮಾನ ಎಲ್ಲ ಮಾಡುವಾಗ ತುಂಬಾ ಅಂದ್ರೆ ಹೆಸರೇ ಅಲ್ಲ. ಅಮ್ಮ ಹೇಳ್ತಾರೆ ಇಂಥದ್ದವ್ರು ಮಾಡ್ತಾರೆ, ಬಟ್ ಅಷ್ಟೊಂದು ನೆನ್ಪಿರಕ್ ಆಗಲ್ಲ. ಬಟ್ ಕಲಾ ಪ್ರತಿಭೆ ಆಗಿರ್ಬೋದು, ಮತ್ತೆ ಆಮಂತ್ರಣ, ಮತ್ತೆ ತುಂಬಾ ಇದೆ. ಯಾವ್ದು ಅವ್ರ ಕಡೆಯಿಂದ ತುಂಬಾ ಸಪೋರ್ಟ್ ಇದೆ ನಮ್ಗೆ. ನಿಮ್ಗೆ ಅಭಿನಯ ಮಾಡಲು ನಟರು ಏನಾದ್ರು ಪ್ರೇರಣೆ ಆಗಿರ್ತಾರೆ? ನಿಮ್ಮ ಪ್ರಕಾರ ಯಾರಾದ್ರು ಪ್ರೇರಣೆ ನಿಮ್ಗೆ? ಯಾವ ನಟಿ ನಿಮ್ಗೆ ಇಷ್ಟ? ನಂಗೆ ರಚಿತಾ ರಾಮ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಸಖತ್ ಇಷ್ಟ. ಹೀರೋ ಅಲ್ಲಿ ಸುದೀಪ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತೆ ರವಿ ಸರ್ ಬಿಡಕ್ಕಾಗಲ್ಲ, ಅವರಂತೂ ಸಿಕ್ಕಾಪಟ್ಟೆ ಫೇವ್ರೆಟ್. ಮತ್ತೆ ನಾನೊಂದು ಟಾಕೀಸ್ ಆಪ್ ಅಲ್ಲಿ ಅಂದ್ರೆ ಟಾಕೀಸ್ ಆಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ಯಾವ್ದೆಲ್ಲ ಸಪೋರ್ಟ್ ಪ್ರೈಸ್ ಎಲ್ಲ ಕೇಳಿದ್ರಲ್ವಾ, ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಗೆಳೆಯರ ಬಳಗದ ಟೀಮ್ ಇದೆಯಲ್ಲ, ಅವರು ತುಂಬಾ ಸಪೋರ್ಟ್ ಮಾಡಿ ಸನ್ಮಾನ ಎಲ್ಲ ಮಾಡಿದ್ದಾರೆ. ಮತ್ತೆ ಇಡೀ ಊರೇ ನಂಗೆ ಸಪೋರ್ಟ್ ಇದೆ. ಇನ್ ಮತ್ತೆ ಯಾವ್ದು ಸಪೋರ್ಟ್ ಇದೆ? ನಿಮ್ಮ ರಚಿತಾ ರಾಮ್ ನಿಮ್ಗೆ ಇಷ್ಟ ಅಂತ ಹೇಳಿದ್ರಿ, ಅವರನ್ನು ಭೇಟಿ ಆಗಿದ್ರ? ತುಂಬಾ ಸತಿ ಭೇಟಿ ಆಗಿದ್ದೀನಿ. ಡ್ರಾಮಾ ಜೂನಿಯರ್ ಅಲ್ಲಿ ಅವರೇ ಜಡ್ಜ್. ನಿಮ್ಮನ್ನು ಓರ್ವ ನಟಿಯಾಗಿ ನೋಡ್ಬೇಕಂತ ಈ ಊರಿನ ಜನತೆ ಕೂಡ ಇಷ್ಟ ಇದೆ. ಅದು ಖಂಡಿತ ಈಡೇರಬಹುದಾ ಮುಂದಿನ ದಿನಗಳಲ್ಲಿ? ಖಂಡಿತ. ನೀವು ಓರ್ವ ನಟಿಯಾಗಿ
ಗುರುತಿಸ್ಕೊಳ್ಬೇಕು ಕರ್ನಾಟಕದಲ್ಲಿ ಅಂತ ನಿಮ್ಗೆ ಇಷ್ಟ ಇದೆ? ತುಂಬಾ ಇಷ್ಟ ಇದೆ. ಅಂದ್ರೆ ಅಮ್ಮ ಹೇಳ್ತಾರೆ, ಈಗ ನೀನ್ ಚಿಕ್ಕವಳಲ್ಲ, ಸ್ವಲ್ಪ ಓದಿನ ಮೇಲೆ ಗಮನ ಕೊಡು ಅಂತ. ನೆಕ್ಸ್ಟ್ ದೊಡ್ಡವಳಾದ್ಮೇಲೆ ಖಂಡಿತ ಆಕ್ಟರ್ ಒಂದ್ ಆಗ್ತೀನಿ, ಒಂದ್ ಪಕ್ಕ. ಈಗ ಓದಿನ ಜೊತೆಯಲ್ಲಿ ನಿಮ್ಮ ನಟನೆ ಕೂಡ ಮುಂದುವರಿತಾ ಹೋಗುತ್ತೆ. ಈಗ ಡ್ರಾಮಾ ಜೂನಿಯರ್ ಆಗಿದ ನಂತರ ಈಗೂ ಕೂಡ ನಟನೆಯಲ್ಲಿ ಸಿನಿಮಾದಲ್ಲಿ ಒಂದಷ್ಟು ಅವಕಾಶ ಸಿಕ್ಕಿದ್ರು ಕೂಡ ಅದ್ರ ಜೊತೆ ನೀವು ಮುಂದುವರಿಸಿಕೊಂಡು ಹೋಗ್ತೀರಿ. ಈಗ ಸದ್ಯಕ್ಕೀಗ ಸಿನಿಮಾ ಒಂದು ಶೂಟಿಂಗ್ ಆಗ್ತಿದೆ, ಅದ್ರ ಜೊತೆಗೆ ಬೇರೆ ಏನಾದ್ರು ನಿಮ್ಮ ಆಕ್ಟಿವಿಟೀಸ್ ಆಗ್ತಾ ಉಂಟಾ? ಟಾಕೀಸ್ ಆಪ್ ಜೋಕ್ಲೆನ ಡ್ರಾಮಾ ಅಂತ ಒಂದು ಇದು ಶೋ ನಡೀತಾ ಇದ್ರೆ ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಈಗ ಶಾಲೆಯಲ್ಲೆಲ್ಲ ಈಗ ನೃತ್ಯ ನಿಮ್ಮ ಅಭಿನಯಕ್ಕೆಲ್ಲ ಹೇಗೆ ಸಪೋರ್ಟ್ ಹೇಗಿತ್ತು? ಶಾಲೆಯಲ್ಲಿ ತುಂಬಾ ಸಪೋರ್ಟ್ ಕೊಡ್ತಾರೆ? ಸಪೋರ್ಟ್ ತುಂಬಾ ಮಾಡ್ತಾರೆ. ಅಂದ್ರೆ ಸ್ಕೂಲಲ್ಲೆಲ್ಲ ಹೇಳ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ನೀನ್ ಹೋಗು, ಚೆನ್ನಾಗ್ ಮಾಡ್ತೀಯ, ನೀನ್ ಮಾಡು ಮಾಡು, ಏನಾಯ್ತು, ಅಲ್ಲಿ ಹೋದ್ಯಾ, ಅಲ್ಲಿ ಮಾಡ್ದ್ಯಾ ಅಂತ ಹೇಳಕ್ ಹೇಳ್ತಾರೆ. ಖುಷಿ ಆಗುತ್ತೆ. ಅವರು ಸಪೋರ್ಟ್ ಮಾಡ್ತಾರಲ್ಲ ನಮ್ಗೂ ಅಂತ. ಕೆಲವೊಬ್ರೆಲ್ಲ ಇವಳು ಮಾಡ್ತಾಳೆಲ್ಲ, ನಾವೆಲ್ಲ ಮಾಡಲ್ವಲ್ಲ, ಇವಳೇನ್ ಆಕ್ಟಿಂಗ್ ಚೂರು ಚೆನ್ನಾಗ್ ಮಾಡಲ್ಲ ಒಂಥರ ಮಾಡ್ತಾರೆ. ಆದ್ರೆ ನಮ್ ಫ್ರೆಂಡ್ಸ್ ಯಾರು ಹಂಗ್ ಮಾಡಲ್ಲ, ಫುಲ್ ಚೆನ್ನಾಗಿದೆ ಅಂತ. ನಿಮ್ಮ ಈ ಕಲೆಗೆಲ್ಲ ಯಾರಾದ್ರೂ ಗುರು ಅಂತ ಯಾರಾದ್ರೂ ಇದ್ದಾರಾ? ನಂಗೆ ಫಸ್ಟ್ ಇರ್ಲಿಲ್ಲ, ಬಟ್ ಈಗ ರೀಸೆಂಟ್ ಆಗಿ ನಂಗೆ ಅಭಿಷೇಕ್ ಬಜುಗೊಳಿ ಅಂತ ಅಣ್ಣ ಇದ್ದಾರೆ. ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಲಿಸ್ತಾರೆ. ಅವ್ರದ್ದು ಆಕ್ಟಿಂಗ್ ಅಂತೂ ಟಾಪ್ ಅಲ್ಲಿ ಇದೆ. ನಂಗಂತೂ ಸಿಕ್ಕಾಪಟ್ಟೆ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ. ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೊಳ್ಳೆ ಆಂಕರ್ ಈಗ ಕಲಿಸ್ತಿದ್ದಾರೆ, ಆಂಕರಿಂಗ್ ಎಲ್ಲ. ಅಭಿನಯದ ಜೊತೆ ಆಂಕರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ಒಂದಷ್ಟು ವೇದಿಕೆಗಳಲ್ಲಿ ಆಂಕರಿಂಗ್ ಎಲ್ಲ ಮಾಡಿದ್ರಾ? ಹೇಗೆ ಹೇಗೆ ಅನುಭವ ನಿಮ್ಗೆ? ಚೆನ್ನಾಗನ್ಸು. ಒಂದು ಮಾತಾಡ್ಲಿಕ್ಕೆ ಕಲಿಬಹುದು ಆಂಕರ್ ಕಲಿತ್ರೆ. ಹಾಯ್ ಹಲೋ ನಮಸ್ಕಾರ, ಯಾರಿಕೆ ನಾವು ಮೋಕೆದ ಮಗಳು ಡ್ರಾಮಾ ಜೂನಿಯರ್ ಅಪೂರ್ವ ಮಾಳ ಬಾರಿ ಪುರ್ಲದ ಕಾರ್ಯಕ್ರಮ ಅವೇ ಕರಾವಳಿ ನಡಿ ಚೂಪಿನಂಚಿನ ಮಾತ ವೀಕ್ಷಕರಿಗ್ಲ ನನವರ ಬೊಕರ ಸಲ್ಮೆಲು. ಈಗ ರವಿ ಸರ್ ಅವರ ಸಿನಿಮಾದಲ್ಲಿ ನೀವೊಂದು ಅಭಿನಯ ಮಾಡ್ತಾ ಇದ್ದೀರಿ. ಆ ಸೆಟ್ ಅಲ್ಲೆಲ್ಲ ಹೇಗೆ ಅನಿಸ್ತದೆ ನಿಮ್ಗೆಲ್ಲ? ಹೇಗೆ ಸಪೋರ್ಟ್ ಮಾಡ್ತಾರೆ? ತುಂಬಾ ಫ್ಯಾಮಿಲಿ ತರ ಇತ್ತು. ಅಣ್ಣ ತಮ್ಮ ಅಕ್ಕ ತಂಗಿ ಆತರ ಎಲ್ಲ ಇದ್ರು. ತುಂಬಾ ಏನು ನೀನು ಆತರ ಅಂದ್ರೆ ನೀನು ಕ್ಯಾಮರಾಮ್ಯಾನ್ ಆತರ ಎಲ್ಲ ಇರ್ಲಿಲ್ಲ. ಫುಲ್ ಎಲ್ಲಾರು ಒಟ್ಟಿಗೆ ಮಜಾ ಆಗಿದ್ವಿ. ಆಮೇಲೆ ರವಿ ಸರ್ ಈಗ ಫಿಲ್ಮ್ ಆಕ್ಟರ್ ಅಲ್ವಾ, ಎಲ್ಲರೂ ಅನ್ಕೊಂಡ್ರು ಇವ್ರೇನ್ ಫಿಲ್ಮ್ ಆಕ್ಟರ್ ಮತ್ತೆಲ್ಲ ಮಾತಾಡ್ಸಲ್ಲ ಅಂತ. ಬಟ್ ನಮ್ಮ ಹತ್ರ ಅಂತೂ ಫ್ಯಾಮಿಲಿ ತರ ಇದ್ರು. ಏನ್ ಬೇಕಾದ್ರೂ ನಿಂಗ್ ಅದ್ ಬೇಕಾ ತಂದ್ಕೊಡ್ತಾರೆ, ನಿಂಗ್ ಅದ್ ಬೇಕಾ ತಂದ್ಕೊಡ್ತಾರೆ. ತುಂಬಾ ಫ್ಯಾಮಿಲಿಯಾಗಿ ತುಂಬಾ ಚೆನ್ನಾಗಿ ಮಾತಾಡ್ಸ್ತಾರೆ. ತುಂಬಾ ಖುಷಿ ಆಗ್ತಿತ್ತು. ಎಲ್ಲರೂ ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿನೂ ಅಷ್ಟೇ ತುಂಬಾ ಚೆನ್ನಾಗಿ ಅಡಿಗೆಲ್ಲ ಮಾಡ್ಕೊಡ್ತಿದ್ರು. ತುಂಬಾ ಕ್ಯೂಟ್ ಆಗಿ ಮಾತಾಡ್ತಿದ್ರು. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಫ್ಯಾಮಿಲಿ. ಅಪೂರ್ವ ಮಾಲಾ ಒಬ್ಬ ನಟಿಯಾಗಿ, ಒಬ್ಬ ಸಾಧಕಿಯಾಗಿ ಇವಾಗ ಮಿಂಚ್ತಾ ಇದ್ದಾರೆ. ನಿಮ್ಮಂತೆ ಇನ್ನಷ್ಟು ಅದೆಷ್ಟೋ ಪ್ರತಿಭೆಗಳು ಇವತ್ತು ಕೂಡ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿದೆ. ಅಂತಹ ಪ್ರತಿಭೆಗಳಿಗೆ ಅಪೂರ್ವ ಮಾಲಾ ಹೇಳುವಂತದೇನು? ಪ್ರತಿಯೊಂದು ಮಕ್ಕಳಿಗೂ ಪ್ರತಿಭೆ ಅಂತ ಇರುತ್ತೆ. ಪೇರೆಂಟ್ಸ್ ಎಲ್ರು ಆ ಪ್ರತಿಭೆಯನ್ನ ಗುರುತಿಸಿ ಸಪೋರ್ಟ್ ಮಾಡಿ. ನಿಮ್ಗೆ ರವಿ ಸರ್ ಅಂದ್ರೆ ತುಂಬಾ ಇಷ್ಟ. ರವಿ ಸರ್ ಬಗ್ಗೆ ನೀವು ಹೇಳೋದಾದ್ರೆ ಏನಂತೀರಿ? ಎಲ್ರು ಅವ್ರು ಊಟ ಮಾಡಿ ಮತ್ತೆ ನಮ್ಗೆ ಕೊಡ್ತಾರೆ. ಅವ್ರು ಆತರ ಅಲ್ಲ, ನಮ್ಗೆ ಫಸ್ಟ್ ಕೈ ತೂತು ಕೊಟ್ಟು ಮತ್ತೆ ಅವ್ರು ಊಟ ಮಾಡ್ತಾರೆ. ಅಷ್ಟು ಪ್ರೀತಿ ತೋರಿಸ್ತಾರೆ. ತುಂಬಾ ಫ್ರೆಂಡ್ಲಿ ಆಗಿದ್ರು. ಮತ್ತೆ ಏನು ಅಂದ್ರೆ ಈಗ ಫಿಲ್ಮ್ ಎಲ್ಲ ಮುಗ್ದಾದ್ಮೇಲೆ ಆಯ್ತು ಹೋಗಿ ಅಂತಾರೆ. ಬಟ್ ಇವ್ರು ಆತರ ಅಲ್ಲ. ಏನಾದ್ರು ಬ್ಯಾಂಗ್ಳೂರಿಗೆ ಬಂದ್ರೆ ನಾನೇ ಗಾಡಿ ಕಳಿಸ್ತೀನಿ, ನಮ್ಮ ಮನೆಗೆ ಬಂದೋಗಿ ಅಂತ ಹೇಳ್ತಾರೆ. ಆತರ ಯಾರು ಹೇಳ್ತಾರೆ ಹೇಳಿ? ಟೋಟಲಿ ಅಪೂರ್ವ ಅವರ ಜೊತೆ ರವಿ ಸರ್ ಒಂದು ಫ್ರೆಂಡ್ಲಿ ಆಗಿದ್ದಾರೆ. ತುಂಬಾ ಫ್ರೆಂಡ್ಲಿ ಆಗಿದೆ. ಅವ್ರ ಫ್ಯಾಮಿಲಿಯಲ್ಲಿ ನಾನು ಒಬ್ಳು ಹೇಳೋಕೆ ನಂಗೊಂದು ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಿದೆ. ಅಷ್ಟು ಚೆನ್ನಾಗಿ ನೋಡ್ತಾರೆ. ಈಗ ನೀವು ರಿಯಾಲಿಟಿ ಶೋಗೆಲ್ಲ ಹೋಗ್ತೀರಿ, ಒಂದಷ್ಟು ಹೊರಗಡೆ ಎಲ್ಲ ಮಾತಿದೆ, ಟಿವಿ ರಿಯಾಲಿಟಿ ಶೋ ಹೋಗ್ಬೇಕಾದ್ರೆ ಅಲ್ಲಿ ಒಂದಿಷ್ಟು 50,000 1 ಲಕ್ಷ ಹಣ ಕೇಳ್ತಾರೆ, ಹಣ ಕಟ್ಟಿ ಅದು ಸೆಲೆಕ್ಟ್ ಆಗ್ತಾರೆ ಅಂತ ಉಂಟು. ಇದು ಎಷ್ಟು ಸತ್ಯ ಅಂತ? ಇಲ್ಲಪ್ಪ, ನಮ್ ಪ್ರತಿಭೆನ ನೋಡಿ ಅವರು ನಮ್ಮನ್ನ ಅಂದ್ರೆ ಸ್ಟೇಜ್ಗೆ ಕರೀತಾರೆ. ದುಡ್ಡಿಗೆಲ್ಲ ಕೊಟ್ಟು ಯಾರು ಹೋಗಕ್ ಆಗಲ್ಲ. ಆ ತರ ತಗೊಳ್ಳೋದು ಇಲ್ಲ ಅವರು. ಎಲ್ಲರೂ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಕೊಡ್ಬೇಕು, ಅಲ್ಲಿ ಹೋಗ್ಬೇಕು, ದುಡ್ಡು ಬೇಕು ಆತರ ಹೇಳೋದು. ಇವ್ರು ದುಡ್ಡಲ್ಲ, ನಮ್ದು ಆಕ್ಟಿಂಗ್, ನಮ್ದು ಪ್ರತಿಭೆ ಇದ್ರೆ ಅವರು ಅಂದ್ರೆ ಆಕ್ಟಿಂಗ್ ಮಾಡಕ್ಕೆ ಇದ್ ಮಾಡ್ತಾರೆ. ಡ್ರಾಮಾ ಜೂನಿಯರ್ ಸೆಟ್ ಅಲ್ಲಿ ನಿಮ್ಗೆಲ್ಲ ಹೇಗೆ ಸಪೋರ್ಟ್ ಇತ್ತು ಅಲ್ಲೆಲ್ಲ? ಅಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು. ಒಂಥರ ಫ್ಯಾಮಿಲಿ ತರ. ನಮ್ದು ಅಂದ್ರೆ ಈಗ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಕೆಲವೊಬ್ರು ಒಂಥರ ನಾನ್ ವಿನ್ ಆಗ್ಬೇಕು ಆತರ ಎಲ್ಲ ಅನ್ಕೊಂಡು ಇಲ್ಲ, ನಾವ್ ಯಾರ್ ವಿನ್ ಆದ್ರೆ ಏನಾಯ್ತು, ನಾವೊಂಥರ ಆತರ ಇದ್ವಿ. ಅಷ್ಟು ಚೆನ್ನಾಗಿದ್ವಿ. ಎಲ್ರು ಒಂಥರ ಖುಷಿ ಆಗಿದ್ವಿ. ಓಕೆ, ಇಷ್ಟು ಹೊತ್ತು ನಮ್ಮ ಕರಾವಳಿ ನಾಡಿ ಜೊತೆ ನೀವು ಮಾತುಕತೆ ನಡೆಸಲಿಕ್ಕೆ ತುಂಬಾ
ಖುಷಿ ಆಯ್ತು. ನಮ್ಮ ಕಡೆ ಕರಾವಳಿ ನಾಡಿ ಟೀಮ್ ಕಡೆಯಿಂದಲೂ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಹೇಳ್ತೇವೆ. ಥ್ಯಾಂಕ್ ಯು. ಕರಾವಳಿ ನಾಡಿಗೆ ಒಂದು ತುಂಬಾ ತುಂಬಾ ಥ್ಯಾಂಕ್ ಯು. ನನ್ನ ಪ್ರತಿಭೆ ನೋಡಿ ಈ ಇಂಟರ್ವ್ಯೂ ಮಾಡಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು. ಈ ಮಗಳ ಸಾಧನೆಯ ಯಶಸ್ಸಿನ ಹಿಂದೆ ತಾಯಿಯ ಪಾತ್ರ ಅಪಾರ ಆಗಿದೆ ಅಂತ ಕೇಳಿದ್ವಿ. ನಿಮ್ಮ ಮಗಳು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಿದ್ದಾಳೆ, ನಟನೆಯಲ್ಲಿ, ನೃತ್ಯದಲ್ಲಿ ಆಗಿರ್ಬೋದು, ಸಕಲ ಕಲ ವಲ್ಲಭೆಯಾಗಿ ಒಂದಷ್ಟು ಮಿಂಚ್ತಾ ಇದ್ದಾರೆ. ಅಪೂರ್ವನ ಬಗ್ಗೆ ತಾಯಿಯಾಗಿ ನೀವು ಹೇಳುವುದಾದ್ರೆ? ಸಕಲ ಕಲ ಒಳ್ಳೇದೆ ಅಂತ ನೀವ್ ಹೇಳ್ಬೇಕು, ಗೊತ್ತಿಲ್ಲ ನನಗೆ ಅವಳು ಎಲ್ಲಿ ತನಕ ಹೋಗ್ತಾಳೆ, ಎಲ್ಲಿ ತನಕ ಬರ್ತಾಳ ಅಂತ. ಬಟ್ ಏನಂದ್ರೆ ಅವಳು ಚಿಕ್ಕಂದರಿಂದಲೇ ಅವಳು ಅಂದ್ರೆ ಅಂಗನವಾಡಿ ಸ್ಟಾರ್ಟ್ ಮಾಡಿದ್ರು ಅವಳು ಜರ್ನಿ. ಅಂಗನವಾಡಿ ಸ್ಟಾರ್ಟ್ ಮಾಡಿದಾಗ ಅವರು ರೇಖಾ ಟೀಚರ್ ಅಂತ ಇದ್ರು, ಅವ್ರು ಅವಾಗ ಮೆನ್ಷನ್ ಮಾಡಿದ್ರು ಅವಳು ಏನೋ ಒಂದ್ ಸ್ಕಿಲ್ ಇದೆ, ಕರ್ಕೊಂಡ್ ಬನ್ನಿ ಹಾಗೆ ಮಾಡಿ ಅಂತ. ಒಂದ್ಸಲ ಅವ್ರೇನೋ ಸಿಂಗಿಂಗ್ ಮಾಡಿಸಿದ್ರು, ಅಲ್ಲಿಂದ ಸ್ಟಾರ್ಟ್ ಆಗಿದ್ ಜರ್ನಿ. ಆವಾಗ ನಾನು ಅಲ್ಲಿ ಸ್ಟೇಜ್ ಅಲ್ಲಿ ಹೇಳಿದಾಗ ಏನು ಭಯ ಇಲ್ಲ, ಎಲ್ಲ ಮಕ್ಕಳು ಹಿಂಗ್ ಭಯ ಪಟ್ಕೊಂಡ್ರೆ, ಬಟ್ ಅವಳು ಹಂಗೆ ನಾರ್ಮಲ್ ಆಗಿ ಹೋಗಿ ಆಕ್ಟಿವೇಟ್ ಮಾಡ್ತಿದ್ದೆ ಏನ್ ಹೇಳಿದ್ರು. ಅವಾಗ ಅನ್ಕೊಂಡೆ ಇವಳಿಗೆ ಸ್ಟೇಜ್ ಫಿಯರ್ ಇಲ್ಲ, ಏನಾದ್ರು ಮಾಡ್ಕೋತಾಳೆ, ಮಾಡ್ಬೋದು ಅನ್ನೋದು. ಓಕೆ ನಡೀಲಿ ಅಂತ. ಆಮೇಲೆ ಛದ್ಮವೇಷ, ಫ್ಯಾನ್ಸಿ ಡ್ರೆಸ್, ಅದು ಇದು ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ನನ್ಗೆ ಅಂದ್ರೆ ನಮ್ಗೂ ಆವಾಗ ಕಲೀಲಿಕ್ಕೆ ನಮ್ಗೆ ಗೊತ್ತಿದ್ರು, ನಾವು ಸ್ಟೇಜ್ ತೋರ್ಸಕ್ಕಾಗಿಲ್ಲ. ಯಾಕಂದ್ರೆ ನಾವು ಹಿಂದಿನ ಕಾಲದಲ್ಲಿ ಯಾರು ಸಪೋರ್ಟ್ ಮಾಡ್ತಿರ್ಲಿ, ಇವಾಗಿನ ಕಾಲದ ಹಂಗಲ್ಲ. ಇವಾಗ ಏನಾದ್ರು ಮಾಡ್ತೀರಂದ್ರೆ ಮಕ್ಕಳಿಗೆ ಪೇರೆಂಟ್ಸ್ ಎಲ್ಲ ಫುಲ್ ಸಪೋರ್ಟ್ ಇರ್ತಾರೆ, ಈವನ್ ಆಗಿ ಇರ್ತಾರೆ, ಹಣ ಕೂಡ ಖರ್ಚು ಮಾಡ್ತಾರೆ ಎಷ್ಟು ಬೇಕಾದ್ರೆ. ಮಕ್ಕಳು ಆಕ್ಟಿವಿಟಿ ಇದ್ದಾರೆ ಅಂದ್ರೆ ಅದನ್ನ ಮುಂದೆ ತರ್ಲಿಕ್ಕೆ ಪೇರೆಂಟ್ಸ್ ರೆಡಿ ಇದ್ದಾರೆ. ಹಾಗಾಗಿ ಇವಾಗ ನಮ್ಗೆ ಯಾವಾಗ ಸಪೋರ್ಟ್ ಇರಲಿಲ್ಲ. ಹಾಗೆ ನಮ್ಮ ಮಕ್ಳಿಗೆ ಆತರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವಳಿಗೆ ಅವಳು ಏನ್ ಮಾಡ್ತೀನಿ ಅಂದ್ರೂ ನಾನು ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ. ಇವಾಗ್ಲೂ ಹಂಗೆ ಏನ್ ಮಾಡ್ಬೇಕು ಅಂದ್ರೂ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೆ. ಇವಾಗ ಅವಳು ಸಿಂಗಿಂಗ್ ಮಾಡ್ತಾ ಇದ್ಲು ಸ್ವಲ್ಪ, ಆಮೇಲೆ ಆಕ್ಟಿಂಗು, ಡ್ರಾಯಿಂಗ್ ಹೀಗೆ ಮಾಡ್ತಿದ್ದೆ. ಆಮೇಲೆ ಅವಳು ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಈಗ ಮೆಹಂದಿ ಫಂಕ್ಷನ್ ಗೆಲ್ಲ ಡ್ಯಾನ್ಸ್ಗೆಲ್ಲ ಹೋಗ್ತಿದ್ವಿ, ಅವಳಿಗೆಲ್ಲ ಈ ತರ ಅಮೌಂಟ್ ಎಲ್ಲ ಕೊಡ್ತಿದ್ರು. ಆಮೇಲೆ ಅವಳು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳ ಅಂತ ಕರಿತಾ ಇದ್ರು, ಹೋಗ್ತಿದ್ರು. ಇದೊಂದು ಆಕ್ಟಿಂಗ್ ಅನ್ನೋ ಸ್ಕಿಲ್ ಅಂದು ಅನ್ಎಕ್ಸ್ಪೆಕ್ಟೆಡ್. ಡ್ರಾಮಾ ಜೂನಿಯರ್ ಬರ್ತಾ ಇದ್ರು, ನಾನು ಮಾಡ್ಬೋದಲ್ಲ ಅಂತ ಅವಳ ತಲೆಯಲ್ಲಿ ಹೋಗ್ತಾ ಇತ್ತು. ಓಕೆ ಟ್ರೈ ಮಾಡೋಣ ಅಂತ ಒಂದ್ಸಲ ಕೊಟ್ಟಿವಿ, ಬಟ್ ಅದು ಆಗ್ಲಿಲ್ಲ ಅವಳಿಗೆ. ನೆಕ್ಸ್ಟ್ ಇನ್ನೊಂದ್ಸಲ ಹೇಳಿದ್ರು ಟ್ರೈ ಮಾಡಿ ಇನ್ನೊಂದ್ಸಲ ಅಂತ. ಓಕೆ ಟ್ರೈ ಮಾಡ, ಅದೇನೋ ಸೆಲೆಕ್ಟ್ ಆದ್ಲು. ಒಂದ್ 4 ರೌಂಡ್ ಹೋಗ್ಬೋದು ಅಷ್ಟೇ ಅಂತ ಅನ್ಕೊಂಡ್ವಿ, ಬಟ್ ಫೈನಲಿಸ್ಟ್ ತನಕ ಬಂದ್ಲು. ಎಲ್ಲರ ಆಶೀರ್ವಾದದಿಂದ ಫೈನಲಿಸ್ಟ್ ತನಕ ಬಂದಾಳೆ. ಇವಾಗ ಮೂವಿ ಮಾಡ್ತಿದ್ದಾಳೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ತಾಳೆ, ಏನ್ ಆಗ್ತಾಳೆ ಅನ್ನೋದು ದೇವ್ರ ಇಚ್ಛೆ. ದೇವ್ರ ಹೆಂಗ್ ಕುತ್ಕೊಂಡು ಹೋಗ್ತಾರೆ. ಮಗಳ ಸಾಧನೆಗೆ ನಿಮ್ಮ ಸಪೋರ್ಟ್ ಇದೆ? ನನ್ ಸಪೋರ್ಟ್ ಅಂತಲ್ಲ, ಅಲ್ಲಿ ಎಲ್ಲರೂ ಸಪೋರ್ಟ್ ಇದೆ, ಎಲ್ಲರ ಆಶೀರ್ವಾದನೂ ಇದೆ, ಹಾಗೆ ದೇವರ ಆಶೀರ್ವಾದನೂ ಇದೆ. ಮಗಳು ಮುಂದೆ ಕಲ್ತು ಏನಾದ್ರು ಉದ್ಯೋಗಕ್ಕೆ ಸೇರ್ಬೇಕಾ ಅಥವಾ ನಟಿ ಆಗ್ಬೇಕಂತ ನಿಮ್ಮ ಕನಸು ಏನಾದ್ರು ಇದೆಯಾ? ನನ್ ಕನಸು ಅಂತೇನಿಲ್ಲ, ಅವ್ರ ಮಕ್ಕಳು ಹೇಗೆ ಅವ್ರು ತಗೊಳ್ತಾರೆ, ಅವ್ರಿಗೆ ಏನ್ ಕಲಿಬೇಕು, ಏನ್ ಸಾಧಿಸ್ಬೇಕು ಅನ್ನೋದಿದೆ ಅವಳಿಗೆ ಏನಂದ್ರೆ ನಟಿ ಆಗ್ಬೇಕು ಅನ್ನೋ ಆಸೆ ಸ್ವಲ್ಪ ಇದೆ. ಆಮೇಲೆ ದೊಡ್ಡ ಆದ್ಮೇಲೆ ಏನ್ ಅವ್ರಿಗೆ ಮೈಂಡ್ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನಾವು. ಬಟ್ ಇವಾಗ ಅವಳು ಯಾವ ದಾರಿಲಿ ಹೋಗ್ತಾಳೆ ಆ ದಾರಿಲಿ ನಾನು ಕರ್ಕೊಂಡು ಹೋಗ್ತೇನೆ. ತಾಯಿಯಾಗಿ ನಿಮ್ಗೆ ಮಗಳ ಭವಿಷ್ಯವನ್ನು ಹೇಗೆ ನೋಡ್ಬೇಕಂತ, ನಿಮ್ಗೆ ನಟಿಯಾಗಿ ನೋಡ್ಬೇಕಂತ ಏನಾದ್ರು ಇದೆಯಾ? ಫಸ್ಟ್ ಆಫ್ ಆಲ್ ನನ್ ಒಳ್ಳೆ ವ್ಯಕ್ತಿಯಾಗಿ ನೋಡ್ಬೇಕು, ಅವಳು 4 ಜನಕ್ಕೆ ಸಹಾಯ ಮಾಡ್ಬೇಕು. ನನ್ಗೆ ಅಂದ್ರೆ ಈಗಿನ ಕಾಲದಲ್ಲಿ ನೋಡೋ ಪರಿಸ್ಥಿತಿ ನೋಡಿದ್ರೆ ನಮ್ಮಿಂದ ಏನಾದ್ರು ಹೆಲ್ಪ್ ಮಾಡ್ಬೇಕು ಅನ್ನೋದು ನನ್ಗೊಂದು ಆಸೆ. ಬಟ್ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಬಟ್ ನನ್ ಮಗಳೇನಾದ್ರು ಅಚೀವ್ ಮಾಡಿ 4 ಮಂದಿಗೆ ಉಪಕಾರ ಆಗೋ ರೀತಿಯಲ್ಲಿ ಬಾಳ್ಬೇಕು, ಅದೊಂದೇ ಆಸೆ ನನ್ಗೆ. ನನ್ನನ್ನು ನೋಡ್ತಾಳೆ ಇಲ್ವಾ ಅದು ನನ್ಗೆ ಗೊತ್ತಿಲ್ಲ, ಸೆಕೆಂಡ್ರಿ. ಬಟ್ ಅವಳೊಂದು ಏನಾದ್ರು ಸಾಧಿಸಿ ಮತ್ತೊಬ್ಬರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದು. ಕಾರ್ಕಳ ತಾಲೂಕಿನ ಒಂದು ತೀರ ಗ್ರಾಮೀಣ ಭಾಗ, ಈ ಭಾಗದಿಂದ ಬ್ಯಾಂಗ್ಳೂರಿಗೆ ಹೋಗಿ ಇಷ್ಟೇ ದೊಡ್ಡ ಸಾಧನೆಯನ್ನು ಮಾಡ್ತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ನಿಮ್ಗೆಲ್ಲ ಇಷ್ಟು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಕಷ್ಟ ಆಗ್ಲಿಲ್ವಾ? ಇಲ್ಲ ಅಲ್ಲಿಗೆಲ್ಲ ಹೋಗ್ಲಿ, ಬ್ಯಾಂಗ್ಳೂರ್ಗೆಲ್ಲ? ಇಲ್ಲ, ಕಷ್ಟ ಅಂತ ಅನ್ಸಿದ್ರೆ ಎಲ್ಲಾನು ಕಷ್ಟ. ನಾವ್ ಯಾವತ್ತು ಕಷ್ಟಪಟ್ಟು ಏನಾದ್ರು ಮಾಡ್ತೀನಿ ಅಂದ್ರೆ ಅದು ಖಂಡಿತ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಅದಕ್ಕೆ ಉದಾಹರಣೆ ಅಪೂರ್ವ ಅಂತ ಹೇಳಕ್ ಇಷ್ಟಪಡ್ತೇನೆ. ಅವಳು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಚಿಕ್ಕನಿಂದಲೂ ಕೂಡ ಇಲ್ಲಿವರೆಗೂ ಕಷ್ಟಪಡ್ತಾನೆ ಇದ್ದಾಳೆ. ಯಾಕಂದ್ರೆ ಒಂದು ಸಾಧನೆ ಅನ್ನೋದು ಯಾವುದೇ ಒಂದು ಸಾಧನೆ ಆಗ್ಲಿ, ಅದು ಇವಾಗಿನ ನಾಳೆಗೆ ಆಗುವಂತ ವಿಷಯನಲ್ಲ. ಕೆಲವರು ಹೇಳ್ತಾರೆ ಇವಾಗಿನ ನಾಳೆ, ಇವತ್ತು ಕಲ್ತು ನಾನು ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಯಾವಾಗ ಒಂದು ಆಕ್ಟಿಂಗ್ ಏನಾದ್ರು ಮಾಡ್ತಾಳೆ, ಆಗ ಹೇಳ್ತಾರೆ ಅಯ್ಯೋ ಎನ್ನ ಮಗಲ್ ದಾಳ ಮಲ್ಪುಜಲಿಯ ಮೋಲ್ ಬರ್ತಿಗೆ ಅಂತ. ಆಗ ಹೇಳ್ಬಾರ್ದು. ನಾವೇನಂದ್ರೆ ಅವ್ರಿಗೂ ನಾವು ನೋಡ್ಬೇಕು ಅವ್ರನ್ನ, ಹೇಗೆ ಅವ್ರು ಯಾವ್ದ್ರಲ್ಲಿ ಇದ್ದಾರೆ ಅದ್ರ ಮೇಲೆ ತಗೊಂಡೋಗ್ಬೇಕು. ನಾವು ಏನು ಆಸೆ ಇಟ್ಕೊಂಡಿರ್ತೇವೆ ಅದ್ರ ಮೇಲೆ ತಗೊಂಡೋದ್ರೆ ಮಕ್ಕಳು ಯಾವ್ದು ಮುಂದೆ ಬರಲ್ಲ. ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನಾವು ಹೋಗ್ಬೇಕು. ಅದು ಫಸ್ಟ್ ಗೆ ಪೇರೆಂಟ್ಸ್ ಅವ್ರು ತಿಳ್ಕೊಬೇಕು, ಅವ್ರಿಗೇನ್ ಸ್ಕಿಲ್ ಇದೆ, ಅವ್ರಿಗೇನ್ ಇಂಟ್ರೆಸ್ಟ್ ಇದೆ, ಅದ್ರ ಮೇಲೆ ಹೋಗುವಂತ ರೀತಿ ಇದ್ರೆ ಖಂಡಿತ ಎಲ್ಲಾ ಮಕ್ಕಳಲ್ಲೂ ಸಾಧನೆ ಇರುತ್ತೆ. ಸುಮ್ನೆ ಪೇರೆಂಟ್ಸ್ ನನ್ ಮಕ್ಳು ಏನು ವೇಸ್ಟ್, ಅದಕ್ಕೇನು ಬರೋದಿಲ್ಲ ಅಂತ ಹೇಳ್ಬಾರ್ದು. ಮಕ್ಕಳ ಎದುರುಗಡೆ ಅವ್ರಿಗೊಂದ್ ಚಾನ್ಸ್ ಕೊಡಿ, ನೀವು ಮುಂದೆ ಹೋಗಿ. ಮಕ್ಳು ಯಾರು ಮುಂದೆ ಹೋಗಲ್ಲ. ಇವಾಗ ಅಪೂರ್ವ ನೀವ್ ಹೇಳಿದ್ರಿ, ನಾವು ತಾಯಿ ನಾನು ಇವಾಗ ನನ್ನಿಂದಾಗಿ ಅವಳಂತ ಖಂಡಿತ ಒಪ್ಪುತ್ತೀನಿ. ಒಂದ್ ಲೆವೆಲ್ ಅಲ್ಲಿ ಇರ್ಬೋದು ನಾವು ಅಪ್ಪ ಅಮ್ಮ ಅವ್ರಿಗೆ ಇಲ್ಲ ಅಂದ್ರೆ. ಇವಾಗ ಒಂದ್ ಮಕ್ಳಿಗೆ ಏನು ಗೊತ್ತಿರಲ್ಲ, ಇಲ್ಲಿ ಆಕ್ಟಿಂಗ್ ಇದೆ, ಇದು ಸಿಂಗಿಂಗ್ ಇದೆ ಅಂತ ಯಾರು ಗೊತ್ತಿರಲ್ವಲ್ಲ. ನಾವು ಅದನ್ನ ನೋಡ್ಬಿಟ್ಟು ಈ ತರ ನೋಡ್ಬೇಕು, ಇವಳಿಗೆ ಇಂಟ್ರೆಸ್ಟ್ ಇದೆ ಅಂತ ನೋಡಿರ್ತಾನೆ ಅದು ಹೋಗೋದು. ಆತರ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರೆ ಖಂಡಿತ ಎಲ್ಲಾ ಮಕ್ಕಳಲ್ಲಿ ಒಂದೊಂದು ಸ್ಕಿಲ್ ಇದೆ, ಮುಂದೆ ತಗೊಂಡೋದ್ರೆ ಖಂಡಿತ ಎಲ್ಲಾ ಮಕ್ಕಳು ಮುಂದುವರಿತಾರೆ. ಇಷ್ಟೊತ್ತಿಗೆ ನಮ್ಮೊಂದಿಗೆ
ನಿಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಿಮ್ಗೂ ಕೂಡ ಥ್ಯಾಂಕ್ ಯು ಹೇಳ್ತೇನೆ. ಇಲ್ಲಿ ತನಕ ನಮ್ಮ ಮನೆ ತನಕ ಬಂದು ನಮ್ಮ ಮಗಳ ಇಂಟರ್ವ್ಯೂ ತಗೊಂಡಿದ್ದೀರಾ. ಹೀಗೆ ಎಲ್ಲಾ ಮಕ್ಕಳಿಗೂ ಸಪೋರ್ಟ್ ಮಾಡಿ. ಒಳ್ಳೇದಾಗ್ಲಿ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.